ನಮಸ್ತೆ, ನನ್ನ ಹೆಸರು ಸಂಭ್ರಮ್ ಕೆ ಗೌಡ. ನಾವು ಮೂಡಿಗೆರೆ, ಚಿಕ್ಕಮಂಗ್ಳೂರು, SK ಕೆನಲ್ ಅಂತ ಕಡಿದಾಳು ಊರಲ್ಲೇ. ಸುಮಾರು ಇದಕ್ಕೊಂದು 5 ರಿಂದ 6 ವರ್ಷ ಆಯಿತು. ಈಗಲೂ ಕೂಡ ಸ್ಟೂಡೆಂಟ್, ಡಿಗ್ರಿ ಓದ್ತಿರೋದು, ಕಾರ್ಕಳ ನಿಟ್ಟೆಯಲ್ಲಿ ಓದ್ತಿರೋದು. ಕಂಪ್ಲೀಟ್ ಕೆನಲ್ನಿಂದು ದೊಡ್ಡ ಬ್ರೀಡ್ ಆಗಿರ್ಬೋದು, ಎಲ್ಲ ಥರ ಬ್ರೀಡ್ಸು ಸಮೇತ ನಮ್ಮ ಹತ್ರ ಇಲ್ಲೇ ಇರುತ್ತೆ. ಹೆಸರು ಬಂದು ಕುಟ್ಟಿ ಅಂತ. ಅವಳು ಮಗಳು ಅಲೆಕ್ಸಾ, ಇವಳು ಅಮ್ಮ, ಇವಳು ಮಗಳು. ಒಂದು ಲೈನೇಜ್ ಅಲ್ಲಿ ಹೇಗೆ ಡೂಪ್ಲಿಕೇಶನ್ ಆಗುತ್ತೆ ಅಂತ ಈಗಲೇ ಹೇಳ್ತೀನಿ ನೋಡಿ. ಇಲ್ಲಿ ನಿಮ್ಗೆ ಕಾಣ್ಬೋದು ಈ ಕಲರ್, ಇದ್ರಲ್ಲೂ ನೋಡಿ ಸೇಮ್ ಎಕ್ಸಾಕ್ಟ್ ತಲೆ ನೋಡಿ ಏನು ವ್ಯತ್ಯಾಸ, ಕಿವಿಯಲ್ಲೂ ನೋಡಿ, ಇದರಲ್ಲೂ ನೋಡಿ, ಕಾಲಲ್ಲೂ ನೋಡಿ, ಎಲ್ಲಾ ತರ ಎಕ್ಸಾಕ್ಟ್ ಸೇಮ್. ಇವಳಿಗೆ ಬಂದು 3.5 ಇಂದ 4 ವರ್ಷ ಆಗಿದೆ. ಇವಳು ಬರೀ ಒಂದು 7 ತಿಂಗಳಾಗಿರ್ಬೋದು. ಕ್ವಾಲಿಟಿ ನೋಡಿ ಹಾಗೆ ವ್ಯತ್ಯಾಸ ಆಗುತ್ತೆ. ಅವಳಿಗೆ ನೋಡಿ ಈ ಏನು ಮುಖದಲ್ಲಿ ಫೇಸ್ ಮಾಸ್ಕ್ ಇರುತ್ತಲ್ಲ, ಎಕ್ಸಾಕ್ಟ್ ಡಿಟ್ಟು. ಈ ತಲೆ ಹಣೆ ಮೇಲೆ ನೋಡಿ ಮಾರ್ಕ್, ಇದ್ರಲ್ಲಿ ನೋಡಿ ಹಣೆ ಮೇಲೆ ಮಾರ್ಕ್. ಇವನ್ ಬಂದು ಜರ್ಮನ್ ಶೆಪರ್ಡ್ ಅಲ್ಲಿ ಲಾಂಗ್ ಕೋಟ್. ಇವನ ಹೆಸರು ಲಿಯೋ ಅಂತ. ಇವೊಂದು ಮರಿಗಳೇ ಇರೋದು. ಈಗ ಇವನ್ ಕೋಟ್ ತುಂಬಾ ಉದ್ದ ಬರುತ್ತೆ, ನೆಲದ ತನಕ ಮುಟ್ಟುತ್ತೆ. ಈಗ ಜಸ್ಟ್ ನೀರಲ್ಲೆಲ್ಲ ಒದ್ದಾಗಿ ಚೆಂಡೆ ಇದ್ದಾನೆ, ನೀವು ನೋಡ್ಬೋದು. ಕೂದಲೆಲ್ಲ ಒಂದಕ್ಕೊಂದು ಅಂಟ್ಕೊಂಡಿದೆ. ಅದು ಬಿಟ್ಟರೆ ಇವನು ತುಂಬ ಚೆನ್ನಾಗಿದೆ ಒಂದು ಕೋಟಿಂಗ್ ಎಲ್ಲ. ಈ ಮಳೆಯಲ್ಲೆಲ್ಲ ಇದನ್ನು ಆರಾಮಾಗಿ ನಾವೇ ತೋಟದಲ್ಲಿ ಇಟ್ಕೊಂಡು ಮೇಂಟೆನೆನ್ಸ್ ಮಾಡ್ತಿದ್ದೀವಿ. ಆರಾಮಾಗಿ ನೀವು ಮೇಂಟೈನ್ ಮಾಡ್ಬೋದು. ತುಂಬಾ ಫ್ರೆಂಡ್ಲಿ, ತುಂಬಾ ಮನುಷ್ಯರಿಗೆ ಅಟ್ಯಾಚ್ ಆಗಿರೋಂಥವ್ನು. ಮಲಗೋದು ಇವರೊಟ್ಟಿಗೆ, ಯಾವಾಗಲೂ ಇವರೊಟ್ಟಿಗೆ. ಇವ್ರ ಹೆಸರು ಕರೆದ್ರೆ ಸಾಕು ಅಲರ್ಟ್ ಆಗ್ತಾನೆ, ಅಟ್ಯಾಚ್ ಆಗಿರುವಂಥದ್ದು. ಜರ್ಮನ್ ಶೆಪರ್ಡಲ್ಲಿ 2 ಟೈಪ್ ಬರುತ್ತೆ. ಒಂದು ಆಂಗ್ಲೇಷನ್ ಇರೋಂಥದ್ದು, ಇನ್ನೊಂದು ಟೇಬಲ್ ಟಾಪ್ ಅಂತ ಹೇಳ್ತೀವಿ. ಟೇಬಲ್ ಟಾಪ್ ಅಂತ ಹೇಳಿದ್ರೆ ನಿಮಗೆ ಈಗ ಏನು ನೀವು ಸ್ಟ್ರೈಟ್ ನೋಡಿದ್ರಲ್ಲ, ಅದು ಸ್ಟ್ರೈಟ್ ಇರುತ್ತೆ. ಇನ್ನೊಂದು ಏನಂತ ಹೇಳಿದ್ರೆ, ಈಗ ಆಂಗ್ಲೇಷನ್ ಅಂದರೆ ನಿಮಗೆ ಮುಂದ್ಗಡೆ ಕಾಲು ಎತ್ತರ ಇರುತ್ತೆ, ಹಿಂದ್ಗಡೆ ಕಾಲು ತಗ್ಗಿರುತ್ತೆ. ಸೊ ಅದು ನಿಮಗೆ ಆಂಗ್ಲೇಷನ್ ಅಂತ ಹೇಳ್ತೀವಿ. ಇವಂದೆಲ್ಲ ಆಂಗ್ಲೇಷನ್ ಬರ್ತದೆ. ಮತ್ತು ಇನ್ನೊಂದು, ಈಗ ಫೇಸ್ ನೀವು ನೋಡ್ತಿದ್ದೀರಲ್ಲ, ಇಷ್ಟು ಫೇಸು ಬ್ಲ್ಯಾಕ್ ಇದೆಯಲ್ಲ, ಅದನ್ನ ಬ್ಲ್ಯಾಕ್ ಮಾಸ್ಕ್ ಅಂತ ಹೇಳ್ತೀವಿ. ಈ ಥರ ಬ್ಲ್ಯಾಕ್ ಮಾಸ್ಕ್ ಇರೋವಂಥ ಪಪ್ಪಿಗೆ ತುಂಬ ಡಿಮ್ಯಾಂಡ್. ಮತ್ತು ಈ ಥರ ಫುಲ್ ಕೋಟ್ ನಿಮಗೆ ಕಲರ್ ಇದು ನೋಡಿ, ಇಲ್ಲಿ ಮೇಲ್ಗಡೆ ನಿಮಗೆ ಟ್ಯಾನ್ ಕಲರ್ ಇದೆ, ಇಲ್ಲಿ ಬಂದು ಬ್ಲ್ಯಾಕ್, ಆ ಥರ ಕಲರ್ಗಳಿಗೆ ಬ್ಲ್ಯಾಕ್ ಆ್ಯಂಡ್ ಟ್ಯಾನ್ ಅಂತ ಹೇಳ್ತೀವಿ. ಸರ್, ಇದು ಬಂದು ನಿಮಗೆ ಶಾರ್ಟ್ ಕೋಟ್ ಜರ್ಮನ್ ಶೆಪರ್ಡಲ್ಲಿ. ಸೊ ಇದು ಕೂಡ ಆಂಗ್ಲೇಷನ್ ಎಲ್ಲ ಇದೆ, ಎಲ್ಲನೂ ಇರೋಂಥದ್ದು. ಆದರೆ ಇದು ಶಾರ್ಟ್ ಕೋಟ್. ಆವಾಗ ನೋಡಿದ್ದು ಅದು ನಿಮಗೆ ಲಾಂಗ್ ಕೋಟ್, ಇದು ಬಂದು ಶಾರ್ಟ್ ಕೋಟ್ ಇರುತ್ತೆ. ಈಗ ಕೆಲವ್ರಿಗೆ ಅದೊಂದು ಕಾನ್ಸೆಪ್ಟ್ ಇದೆ, ಏನು ಅಂತ ಹೇಳಿದ್ರೆ, ನಾಯಿಗಳಲ್ಲಿ ಶಾರ್ಟ್ ಕೋಟ್ ಇರೋಂಥದ್ದು ಕೂದಲು ಉದುರಲ್ಲ, ಲಾಂಗ್ ಕೋಟ್ ಆದರೆ ಕೂದಲು ಉದುರುತ್ತೆ, ಮೇಂಟೆನೆನ್ಸ್ ಜಾಸ್ತಿ. ಯಾವ ನಾಯಿಗಾದರೂ ಕೂದಲು ಉದುರಲೇಬೇಕು. ಈಗ ನೋಡಿ, ಸಿಂಪಲಾಗಿ ಹೇಳ್ತೀನಿ ನೋಡಿ, ಈಗ ಕೈಯಲ್ಲಿ ನೋಡಿ, ಯಾವ ಕೂದಲಾದರೂ ಉದುರಲೇಬೇಕು. ಏಕೆಂದರೆ ಅದಕ್ಕೊಂದು ಟೈಮ್ ಇರುತ್ತೆ, ಶೆಡ್ಡಿಂಗ್ ಟೈಮ್ ಅಂತ ಹೇಳ್ತೀವಿ. ವರ್ಷಕ್ಕೆ ಒಂದು ಸಲಿನಾರು ನಿಮಗೆ ಶೆಡ್ಡಿಂಗ್ ಟೈಮ್ ಆಗೇ ಆಗುತ್ತೆ. ಇರೋ ಮೈಯಲ್ಲಿರೋ ಪೂರ ಕೂದಲು ಉದುರು ಹೊಸ ಕೂದಲುಗಳು ಹೊಸದಾಗಿ ಸ್ಟಾರ್ಟ್ ಆಗುತ್ತೆ. ನ್ಯೂ ಬಾರ್ನ್ ಬೇಬೀಸ್ ಎಲ್ಲ ಈಗ ಹೇರ್ಸ್ ಎಲ್ಲ ಇರುತ್ತೆ ಅದರಲ್ಲಿ. ಸೊ ಅದೆಲ್ಲ ದೊಡ್ಡದಾದಾಗ ಹಳೆ ಕೂದಲೆಲ್ಲ ಉದುರುತ್ತೆ. ಸೊ ಇದು ವರ್ಷಕ್ಕೆ ಒಂದು ಸಲಿನಾರು ಮಿನಿಮಮ್ ಆಗೇ ಆಗುತ್ತೆ. ಸೊ ಆ ಥರ ಆದರೆ ಮಾತ್ರ ಆ ನಾಯಿ ಹೆಲ್ದಿಯಾಗಿದೆ ಅಂತ. ಇಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಚೆನ್ನಾಗಿ ಅದ್ರದ್ದು ಏನೋ ಪ್ರಾಬ್ಲಮ್ ಇದೆ ಅಂತ ಅರ್ಥ ಮಾಡ್ಕೊಬಿಡಿ. ಬ್ರೀಡಿಂಗು ಅಷ್ಟೇ, 6 ತಿಂಗಳಿಗೆ ಒಂದ್ಸಲಿ ಹೀಟ್ ಬರ್ತಿದೆ ಅಂದರೆ ಅದ್ರ ಹೆಲ್ತ್ ಚೆನ್ನಾಗಿದೆ ಅಂತ. ಬರ್ತಿಲ್ಲ ಅಂದರೆ ಅದಕ್ಕೇನೋ ಪ್ರಾಬ್ಲಮ್ ಇರ್ಬೋದು. ಸೂಡೋ ಪ್ರೆಗ್ನೆನ್ಸಿ ಆಗೋವಂಥದ್ದು, ಅಬಾರ್ಷನ್ ಆಗೋಂಥವೆಲ್ಲ ಜಾಸ್ತಿ ಇರುತ್ತೆ ಆ ಟೈಮಲ್ಲಿ. ಸೊ ಇದು ಶಾರ್ಟ್ ಕೋಟ್. ಸೊ ಇದಕ್ಕೂ ಬ್ಲ್ಯಾಕ್ ಮಾಸ್ಕ್ ಬರುತ್ತೆ. ಇವಳು ತುಂಬ ಸೈಲೆಂಟು. ಇವಳು ಬಿಹೇವಿಯರೆಲ್ಲ ಹೇಳೋದಾದರೆ ತುಂಬ ಅಂದರೆ ತುಂಬ ಸೈಲೆಂಟು, ಯಾರಿಗೂ ಏನು ತೊಂದರೆ ಕೊಡಲ್ಲ. ಈಗ ಬಿಟ್ಟರು ಸೀದಾ ಹೋಗಿ ಒಂದು ಕಡೆ ಕೂತ್ಕೋತಾಳೆ, ಜಾಸ್ತಿ ಮಿಂಗಲ್ ಆಗಲ್ಲ. ತುಂಬಾ ಇವಳ ಬಿಹೇವಿಯರ್ ಹೀಗೆ. ಕೆಲವೊಂದು ಭಾರಿ ಹೈಪರ್ ಆ್ಯಕ್ಟಿವ್ ಇರ್ತವೆ. ಇವಳ ಬಿಹೇವಿಯರ್ ಸ್ವಲ್ಪ ಕಮ್ಮಿ, ಅಂದರೆ ಸ್ವಲ್ಪ ಡಿಸಿಪ್ಲಿನ್ ಜಾಸ್ತಿ ಅಂತ ಹೇಳ್ಬೋದು, ಸೈಲೆಂಟ್. ಇದು ಬಂದು ಡೈಸಿ ಅಂತ ಇವಳ ಹೆಸರು. ನಾವು ಒಬ್ಬರು ಕಸ್ಟಮರಿಗೆ ಕೊಟ್ಟಿದ್ದೆ. ಸೊ ಕಸ್ಟಮರ್ ಏನಂತ ಹೇಳಿದ್ರು ಅಂತ ಹೇಳಿದ್ರೆ, ನಮ್ಮ ಕೈಲಿ 2 ನೋಡ್ಕೊಳ್ಳೋಕೆ ಕಷ್ಟ ಆಗ್ತಿದೆ, ಸೊ ಒಂದನ್ನು ಕೊಡ್ತೀವಿ ಅಂತ ಹೇಳಿ ನಮಗೆ ವಾಪಸ್ ತಂದು ಕೊಟ್ಟಿದ್ರು. ಇವಳಿಗೆ ಜಸ್ಟ್ ಈಗ 3.5-4 ತಿಂಗಳಾಗಿರ್ಬೋದು. ಹಾರ್ಡ್ಲಿ ಅಂದರೆ ಹೈಯೆಸ್ಟ್ ಅಂತ ಹೇಳಿದ್ರೆ 4 ತಿಂಗಳಾಗಿರ್ಬೋದು. ಗ್ರೋತ್ ನೋಡಿ ಹೇಗಿದೆ ಅಂತ, ತುಂಬಾ ಹೈಪರ್ ಆ್ಯಕ್ಟಿವ್. ಇವಳೆಷ್ಟು ಬಂದು ಅದು ಹೇಳಿದ್ನಲ್ಲ ಡೈಸಿ ಅಂತ. ಮತ್ತು ಇವಳು ಕೋಟ್ ನಿಮಗೆ ಲಾಂಗ್ ಕೋಟ್ ಬರುತ್ತೆ. ಈಗ ನಿಮಗೆ ಡಬಲ್ ಕೋಟ್ ಥರ ಕಾಣುತ್ತೆ. ಆಲ್ಮೋಸ್ಟ್ ನಿಮ್ಗೊಂದು 6 to 7 ಮಂತ್ಸ್ ಆಗ್ತಿದ್ದಂಗೆ ಕೋಟೆಲ್ಲ ಇಲ್ಲೆಲ್ಲ ನಿಮಗೆ ಜಾಸ್ತಿ ಬರುತ್ತೆ. ಸೊ ಮತ್ತು ತುಂಬಾ ಹೈಪರ್ ಆ್ಯಕ್ಟಿವ್. ಅವಳ ಬಾಲ್ ನೋಡ್ತಿರೋದು, ಮುಖದಲ್ಲಿ ಶೇಪು ಕೂಡ ನೋಡಿ ಬ್ಲ್ಯಾಕ್ ಮಾಸ್ಕ್ ಬರುತ್ತೆ. ಈಗ ಅದ್ರ ಅಪ್ಪಂದು ಹಾಗೆ ಇರುತ್ತೆ, ಅದ್ರ ಅಮ್ಮಂದು ಹೀಗೆ ಬರುತ್ತೆ. ಆ ಮರಿಗಳಿಗೂ ಹಾಗೆ ಡೂಪ್ಲಿಕೇಶನ್ ಆಗ್ತಾ ಬರುತ್ತೆ. ಸೊ ಇದು ಒಂದು ಲೈನೇಜಲ್ಲಿ ನಿಮಗೆ ಅಬ್ಸರ್ವ್ ಮಾಡಬೇಕಾಗಿರೋವಂಥದ್ದು. ಈಗ ಎಷ್ಟೋ ಜನ ಅಪ್ಪ ಒಂದು ತೋರಿಸ್ತಾರೆ, ಅಮ್ಮ ಒಂದು ತೋರಿಸ್ತಾರೆ. ಆ ಮರಿಗಳದ್ದು ಕಲರು, ಈ ಮಾರ್ಕಿಂಗ್ಸ್ ನೋಡೇ ಹೇಳ್ಬೋದು. ಈಗ ಎದೆ ಹತ್ರ ಈ ಕಲರ್ ಇದೆಯಲ್ಲ, ಅದ್ರ ಅಪ್ಪಂಗೂ ಇದೇ ಕಲರ್ ಇರುತ್ತೆ, ಸೇಮ್ ಹಾಗೇ. ಇಲ್ಲಿ ಏನು ಕಲರ್ ಇರುತ್ತಲ್ಲ, ಈ ಕಲರ್ ಅಮ್ಮಂಗೂ ಹಂಗೆ ಇರುತ್ತೆ. ಇದು ಏನಿರುತ್ತೆ ಸೇಮ್ ಅದ್ರದ್ದು ಜೆರಾಕ್ಸೇ ಬಂದಿರುತ್ತೆ. ಸೊ ಅದ್ರಲ್ಲಿ ನಿಮ್ಗೆ 100% ಗೊತ್ತಾಗುತ್ತೆ. ತುಂಬಾ ಆ್ಯಕ್ಟಿವ್ ಇರೋಂಥ ಫೀಮೇಲ್ ಇದು. ಇವನ ಹೆಸರು ರಾಣ ಅಂತ. ಇವನ ಅಪ್ಪ ಇಲ್ಲೊಬ್ಬ ಇದ್ದಿದ್ದಂಥ ಒಂದು ಒಳ್ಳೆ ಲೆಜೆಂಡ್ ಅಂತಲೇ ಹೇಳ್ಬೋದು. ಈ ಚಿಕ್ಕಮಂಗ್ಳೂರಲ್ಲಿ ಅವನ ಥರ ಮೇಲೆ ಯಾವುದೂ ಇರಲಿಲ್ಲ ಅವ್ನು ಬಂದಾಗ ಆ ಟೈಮಲ್ಲಿ. ಸೊ ಅವನ ಹೆಸರು ಭೀಮಾ ಅಂತ. ಅವನ ಮಗ ಇವನು ರಾಣ ಅಂತ. ಅವನು ರೀಸೆಂಟಾಗಿ ಪಾಸ್ಔಟ್ ಆದ. ಸೊ ಇವನು ಅವನ ಮಗ ಸೇಮ್ ಅವನದೇ ಥರನೇ ಫೇಸು ಇದೆಲ್ಲ ಫುಲ್ ಇದು ಬ್ಲ್ಯಾಕ್ ಮಾಸ್ಕ್,
ಫುಲ್ ಫೇಸೇ ನಿಮಗೆ ಬ್ಲ್ಯಾಕ್ ಬಂದಿದೆ. ಸೊ ಈ ಥರದ್ದು ಕೇಳೋದು ತುಂಬ ಜನ ಕೇಳ್ತಾರೆ ನೋಡಿ ಇದು. ಮತ್ತು ಹೆಡ್ ಸೈಜ್ ನೋಡಿ ಹೇಗಿದೆ ಅಂತ. ಸೊ ಇದು ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಸೊ ಇದು ನಿಮಗೆ ಹೇಳಿದ್ರೆ ಲಾಂಗ್ ಕೋಟ್ ಅಲ್ಲ, ಡಬಲ್ ಕೋಟ್ ಬರುತ್ತೆ. ಸೊ ಇವೊಂದು ಮರಿಗಳು ಅಷ್ಟೇ ಅದೇ ಸೈಜು ಅದೇ ಕಲರು. ಈಗ ಒಂದು ಬಾಡಿ ನೋಡ್ಬೋದು, ಕಾಲು ಮಾತ್ರ ಟ್ಯಾನ್ ಕಲರ್, ಇಡೀ ಬಾಡಿ ಬ್ಲ್ಯಾಕ್ ಕಲರ್ ಬರುತ್ತೆ. ಸೊ ಇವನು ಅಷ್ಟೇ ತುಂಬ ಸ್ಟ್ರೆಂತ್ ಇರೋವಂಥದ್ದು. ಆಲ್ಮೋಸ್ಟ್ ಇವನು ತೂಕನೇ ನಿಮಗೆ ಒಂದು 48-50 kg ಹತ್ತತ್ರ ಬರುತ್ತೆ, ಅಷ್ಟು ತೂಕ ಇದ್ದಾನೆ. ಸೊ ಇವನ ಅಪ್ಪನೂ ಹಾಗೆ ಇದ್ದವನು. ಸೊ ಇದು ನಿಮಗೆ ತುಂಬ ಆ್ಯಂಗ್ಲೇಷನ್ ಬರಲ್ಲ, ಅಂದರೆ ಟೇಬಲ್ ಟಾಪ್ ಥರನೇ ಸ್ವಲ್ಪ ಆ್ಯಂಗ್ಲೇಷನ್ ಇರುತ್ತೆ. ಸೊ ಇವನ್ಗಳಿಗೂ ಪಪ್ಪೀಸಿಗೂ ತುಂಬ ಡಿಮ್ಯಾಂಡ್ ಇರುತ್ತೆ. ಈ ಕಲರೇ ಬೇಕು, ಕೆಲವರು ಫುಲ್ ಬ್ಲ್ಯಾಕ್ ಬೇಕು ಅಂತ ಕೇಳ್ತಾರೆ, ಕೆಲವರು ಇವೊಂದೇ ಪಪ್ಪಿ ಬೇಕು ಅಂತಲೇ ಕೇಳ್ತಾರೆ. ಹಾಗೆ ತುಂಬ ಅಗ್ರೆಸಿವ್ ಹೌದು, ಫ್ರೆಂಡ್ಲಿನೂ ಹೌದು. ಹಾಗೆ ಏನೇನು ಫುಡ್ ಕೊಡ್ತೀರಾ ಇದಕ್ಕೆ? ಎಲ್ಲರಿಗೂ ಒಂದೇ ಥರ ಫುಡ್ಡು, ಚಿಕನ್ ರೈಸ್ ಅಂತ ಮಾಡ್ತೀವಿ. ಹೊರಗಡೆ ಅಲ್ಲಿ ನಿಮ್ಗೆ ಬೇಕಾದ್ರೆ ಮಾಡಿರೋದನ್ನೇ ತೋರಿಸ್ತೀವಿ, ಹೇಗೆ ಕುಕ್ ಮಾಡ್ತೀವಿ, ಸೌದೆ ಒಲೆಯಲ್ಲಿ ಕುಕ್ ಮಾಡೋವಂಥದ್ದು. ಇವೇ ಕೂತ್ಕೊಂಡು ಎಲ್ಲ ಫುಲ್ ಏನೇನು ಬೇಕು ಎಲ್ಲ ವ್ಯವಸ್ಥೆ ಎಲ್ಲ ಅವರೇ ಮಾಡೋದು. ಅದ್ರ ಬೌಲು ಸಮೇತ ತೋರಿಸ್ತೀನಿ, ಆ ಬೌಲ್ನೂ ಸಮೇತ ವೀಡಿಯೋ ಮಾಡ್ಕೊಳ್ಳಿ. ಯಾವ ಥರ ಅಂದರೆ ನಾವು ಕೂತ್ಕೊಂಡು ಊಟ ಮಾಡ್ಬೋದು, ಅಷ್ಟು ಕ್ಲೀನ್ ಇರುತ್ತೆ ಆ ಥರ. ಮತ್ತು ಚಿಕನ್ ರೈಸ್ ಮತ್ತು ಪಪ್ಪೀಸಿಗೆಲ್ಲ ಬೋನ್ಲೆಸ್ ಬ್ರಷ್ ಪೀಸ್ಗಳೆಲ್ಲ, ಇದೆಲ್ಲ ನಾವು ಇಲ್ಲಿಂದ ಅಲ್ಲ, ಟೆಂಡರ್ ಚಿಕನ್ ಅಂತ ಹೇಳ್ತೀವಿ, ನಿಮಗೆಲ್ಲ ಸಾಮಾನ್ಯ ಗೊತ್ತಿರುತ್ತೆ. ಅಲ್ಲೇ ಪೆಟ್ ಫಿಶ್, ಇದಕ್ಕೆ ಸಪ್ರೇಟ್ ಬೋನ್ಲೆಸ್ ಚಿಕನ್ ಮತ್ತು ಜಂತ ಚಿಕನ್ ಈ ಥರದ್ದೆಲ್ಲ ತಂದು ಮಿಕ್ಸ್ ಮಾಡಿ ಇದಕ್ಕೆ ಚಿಕನ್ ರೈಸ್ ಅಂತೆಲ್ಲ ಮಾಡ್ತೀವಿ. ಡೈಲಿ ದಿನದಲ್ಲಿ 2 ಹೊತ್ತು ಇದಕ್ಕೆ ಅಂತಲೇ ಕುಕ್ ಮಾಡ್ತೀವಿ. ಹಾಗೆ ನೀರೆಲ್ಲ ಇಟ್ಟಿವಿ. ಈಗ ಅಕ್ಕಿ ಎಲ್ಲ ಅಕ್ಕಿ ತಂದು ಹಾಕ್ತೀವಿ, ಅಕ್ಕಿ ಚಿಕನ್ನು ಎಲ್ಲ ಹಾಕ್ತೀವಿ. ನೋಡಿ ರೆಡಿ ಆಗಿದೆ, ಚಿಕನ್ ಎಲ್ಲ ಹಾಕಿ ರೆಡಿ ಮಾಡಿದೆ. ಫುಲ್ಲು ನೋಡಿ ಚಿಕನ್ ಇದೆ, ಎಲ್ಲ ಚಿಕನ್ನು. ಇದು ಫುಡ್ಡು ಅದಕ್ಕೆ ಇದು ಹಾಕೋದು ಬೆಳಿಗ್ಗೆ ಅಂತ ರಾಯಲ್ ಕ್ಯಾನನ್ನು ಅವೆಲ್ಲ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ಊಟ ಹಾಕ್ತೀವಿ. ಎಲ್ಲ ಚಿಕನ್ನು ಇದೆಲ್ಲ ಸೇರಿಸಿ ಈ ಥರ ಹಾಕ್ಬಿಡ್ತೀವಿ. ಇದು ಫುಲ್ಲು ನಂದು ಬಿಡ್ತತೆ ನೋಡಿ. ಹಿಂಗೆ ಹಾಕಿ ಎಲ್ಲ ತಿರ್ಸಿ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿ ಹಾಕ್ತೀವಿ ಊಟ. ಮರಿಗಳಿಗೆ ಬೇರೆ ಹಾಕ್ತೀವಿ, ರಾಯಲ್ ಕ್ಯಾನೆಲ್ಲ ಅವೆಲ್ಲ ತೆಗೆದು ನೋಡಿ ಇದು ತಿರ್ಸ್ತಿದ್ದೀವಿ. ಇದು ಫುಲ್ ಮೆತ್ತಗಾಗುತ್ತೆ. ಚಿಕನ್ ಅದು ಮಿಕ್ಸ್ ಮಾಡಿ ಮುಚ್ಚಿಬಿಟ್ಟು ಹಾಕ್ಬಿಡ್ತೀವಿ ಎಲ್ಲಕ್ಕೂ. ಎಲ್ಲ ಮಿಕ್ಸ್ 3 ಥರದ್ದು ಮಿಕ್ಸ್ ಮಾಡಿ ಇದಕ್ಕೆ ಮೂರು ಕಂಪನಿ ಫುಡ್ಡು ಇದರಲ್ಲಿದೆ, ಮಿಕ್ಸ್ ಮಾಡಿ ಇಡ್ತೀವಿ ಎಲ್ಲ ಒಂದೇ ಸಲ. ಒಂದು ಬಕೆಟಿಗೆ ದೊಡ್ಡ ಬಕೆಟಿಗೆ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಿ. ಇದನ್ನೆಲ್ಲ ಹಾಕಿ ಕಿಂಚಿ ಬಿಟ್ಟಿದೆ ಪ್ಲೇಟಲ್ಲಿ ನೋಡಿ. ಪ್ಲೇಟೆಲ್ಲ ನೋಡಿ ಹೀಗಿದೆ ಪ್ಲೇಟೆಲ್ಲ ನೋಡಿ, ಎಲ್ಲ ಪ್ಲೇಟು ಇವೇ ಪ್ಲೇಟು ಎಲ್ಲವಕ್ಕೂ ಒಂದು ಬಾಕ್ಸ್ ಫುಲ್ ಹಾಕ್ಬಿಡ್ತೀವಿ. ಫುಲ್ ಹಾಕ್ಬಿಟ್ಟು ಕೊಟ್ಬಿಡ್ತೀವಿ ಊಟಕ್ಕೆ. ಎಲ್ಲ ಫುಲ್ ವಾಶ್ ಇದೇ ಥರ ಮಾಡ್ತೀವಿ. ಎಲ್ಲ ಸೋಪ್ ಹಾಕಿ ಬೆಳಗ್ಗೆ ಕ್ಲೀನಾಗಿ ವಾಶ್ ಮಾಡಿ ಇಟ್ಬಿಡ್ತೀವಿ ಪ್ಲೇಟೆಲ್ಲ, ಸೋಪ್ ವಾಶು ಎಲ್ಲ. ಇದು ಫುಡ್ಡು ಅದರದ್ದೇ ಮಿಕ್ಸ್ ಮಾಡಿದ್ದು 3 ಥರದ್ದು ನೋಡಿ. ಈ ಥರ 3 ಥರದ್ದು ಮಿಕ್ಸ್ ಮಾಡಿ ಬ್ಯಾಕೆಟ್ ಒಳಗೆ ಹಾಕಿಟ್ಟಿರ್ತೀವಿ. ಡೈಲಿ ಇಂಥರಲ್ಲಿ ಒಂದು ಡಬ್ಬ ಹಾಕ್ಬಿಡ್ತೀವಿ. ಡೈಲಿ ಬೆಳಿಗ್ಗೆ ಸಾಯಂಕಾಲ ಹಾಕಿ ಕ್ಲೀನಾಗಿ ನೋಡಿ ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡು ಒಂದೊಂದು ಡಬ್ಬ ಹಾಕ್ಬಿಡ್ತೀವಿ ನಾವು ನೋಡಿ. 3 ಥರ ಫುಡ್ ಇದು. 3 ಮೆಡಿಸಿನ್ಸ್ ಎಲ್ಲ ಔಷಧಿ ಹಾಕ್ತೀವಿ. ಇದು ಸಿರಪ್ಪು, ಮಾತ್ರೆ ಸಿರಪ್ ಎಲ್ಲ ಕೊಡ್ತೀವಿ. ಯಾವುದು ಇಲ್ಲ, ಸಿರಪ್ ಎಲ್ಲ ಹಾಕಿ ಅದಕ್ಕೆ ಮಿಕ್ಸ್ ಮಾಡ್ತೀವಿ ಎಲ್ಲ ಫುಲ್ ಸೇರಿಸಿ. ಇಲ್ಲ ಶಾಂಪು ಹಾಕ್ತೀವಿ, ಶಾಂಪು ಹಾಕಿ ಫುಲ್ ವಾಶ್ ಮಾಡ್ತೀವಿ ಬೆಳಿಗ್ಗೆ. ನಮ್ಮ ಹೆಸರು ಜೈಪಾಲ್ ಅಂತ, ನಾವು ಇಲ್ಲೇ ಇರೋದು. ಇವ್ರ ಮೇಲೆ ಕೆಲಸ ಮಾಡ್ಕೊಂಡು ಇವೆಲ್ಲ ನೋಡ್ಕೊಂಡು ಊಟ ದಿನ ಬೇಸಿಗೆ ಹಾಕಿ ಮಧ್ಯಾಹ್ನ ಬೆಳಿಗ್ಗೆ ಸಾಯಂಕಾಲ 3 ಹೊತ್ತು ಊಟ ಹಾಕ್ತೀವಿ. ಇವೆಲ್ಲ ಚೆನ್ನಾಗಿ ನೋಡ್ಕೊಂಡು ನಾವೇ ಸ್ನಾನ ಮಾಡಿಸಿ ಕ್ಲೀನಾಗಿ ನೋಡ್ಕೊಂಡಿರೋದು. ಇದು ರೂಬಿ ಅಂತ ನಮ್ಮಲ್ಲೇ ಮಂಗೋದು, ನಮ್ಮಲ್ಲೇ ಊಟ ಇದಕ್ಕೆ. ಇವ್ರ ಮನೆಗೆ ಹೋಗುತ್ತೆ ಬರುತ್ತೆ ಅಷ್ಟೇ. ಎಲ್ಲ ಸಾಕಿ ನಾವೇ ಇದೀವಿ ಎಲ್ಲ ನೋಡ್ಕೊಂತ.